ಸಿಎಂ ಬೆಳಗಾವಿ ಶಾಸಕರ ಸಭೆಯಲ್ಲಿ ರಾಜು ಕಾಗೆ ಗಪ್ ಚುಪ್. ಕಾಗವಾಡ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಷ್ಟೇ ಮಾತು. ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಯಾವುದೇ ಆರೋಪ ಇಲ್ಲ. ಸುರ್ಜೇವಾಲಾ ಮುಂದೆ ಬೇಸರ ಹೊರಹಾಕಿದ್ದ ರಾಜು ಕಾಗೆ ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ದೂರು ನೀಡಿದ್ರು. ಆದರೆ ನಿನ್ನೆ ಸಿಎಂ ಸಭೆಯಲ್ಲಿ ಅದ್ರ ಬಗ್ಗೆ ಚಕಾರವೇ ಇಲ್ಲ. ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕ ರಾಜು ಕಾಗೆ. ಕ್ಷೇತ್ರದ ನೀರಾವರಿ ಕಾಮಗಾರಿಗಳ ಬಗ್ಗೆ ಮಾತ್ರ ಪ್ರಸ್ತಾಪಿಸಿದ್ದಾರೆ. ಲಕ್ಷ್ಮಣ್ ಸವದಿಯಿಂದಲೂ ಯಾವುದೇ ಆರೋಪ ಇಲ್ಲ. ಕೇವಲ ಅನುದಾನ ಕಾಮಗಾರಿಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ನಡೆದಿತ್ತು. ಬೆಳಗಾವಿ ಶಾಸಕರು ಉಸ್ತುವಾರಿಯ ಜೊತೆಗೆ ಸಭೆಯನ್ನ ನಡೆಸಿದ್ರು ಸಿಎಂ. ಇವರು ಈ ಉಸ್ತುವಾರಿ ಬಂದಿದ್ರಲ್ಲ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ಮೇಲೆ, ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಒಂದಷ್ಟು ಅಸಮಾಧಾನವನ್ನು ಹೇಳ್ಕೊಂಡಿದ್ರು. ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನಮಗೆ ಸ್ಪಂದಿಸೋದೇ ಇಲ್ಲ, ಅವರು ಉಸ್ತುವಾರಿ ಆದಲ್ಲಿಂದ ಸಮಸ್ಯೆ ಆಗಿದೆ, ಇನ್ನೊಂದು ಮತ್ತೊಂದು ಎಲ್ಲವನ್ನ ಹೇಳ್ಕೊಂಡಿದ್ರು. ನಿನ್ನೆ ಸಿಎಂ ಮುಂದೆ ಗಪ್ಚುಪ್, ಏನು ಮಾತಾಡಿಲ್ಲ. ಕೇವಲ ಅವ್ರಿಗೇನು ಅನುದಾನ ಬೇಕು, ಯಾವುದು ಅಭಿವೃದ್ಧಿ ಆಗಬೇಕಾಗಿದೆ, ಕಾಮಗಾರಿಗೆ ಏನಾಗಬೇಕಾಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದಾರೆ. ಉಸ್ತುವಾರಿ ಬಗ್ಗೆ ಯಾವುದೇ ರೀತಿಯಾದಂಥ ಮಾತಾಡಿಲ್ಲ. ಯಾಕಾಡಿಲ್ಲ? ಸಿದ್ದರಾಮಯ್ಯನವರಿಗೆ ಹೆದರುಕೊಂಡು ಉಸ್ತುವಾರಿ ಸಚಿವರು ಮುಂದೆ ಕೂತಿರ್ತಾರೆ ಅನ್ನುವಂಥ ಕಾರಣಕ್ಕೋ, ಅಥವಾ ಸುರ್ಜೇವಾಲಾ ಅವರೇ ಎಲ್ಲನೂ ಸರಿ ಮಾಡಿದ್ದಾರೆ, ಇನ್ನೇನಕ್ಕೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಮಾತಾಡಬೇಕು ಅನ್ನುವಂಥಕ್ಕೋ ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಬಟ್ ಏನೂ ಮಾತಾಡಿಲ್ಲ. ಯಾವುದೇ ಅಸಮಾಧಾನ, ಯಾವುದೇ ಆರೋಪ, ಭಿನ್ನಾಭಿಪ್ರಾಯ ಇದ್ಯಾವುದನ್ನು ಕೂಡ ಸಿಎಂ ಮುಂದೆ ಪ್ರಸ್ತಾಪಿಸಿಲ್ಲ. ಅವ್ರ ಕ್ಷೇತ್ರದಲ್ಲಿ ಏನಾಗಬೇಕಾಗಿದೆ, ಏನು ನಡೀತಾ ಇದೆ, ಸದ್ಯದ ಪರಿಸ್ಥಿತಿಗೇನು, ಇದ್ರ ಬಗ್ಗೆ ಮಾತ್ರ ಸಿಎಂ ಮುಂದೆ ಮಾತಾಡಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಸಿಎಂಗೆ ಹೆದರುಕೊಂಡೋ, ಸಿಎಂ ಅವರ ಆಪ್ತರು ಅನ್ನುವಂಥ ಕಾರಣಕ್ಕಾಗಿಯೋ, ಅಥವಾ ಇಲ್ಲಿ ಮಾತಾಡೋ ಏನು ಪ್ರಯೋಜನ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೋ, ಅಥವಾ ಆಲ್ರೆಡಿ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಅವ್ರಿಗೆ ಹೇಳಿದ್ದೀವಿ, ಇನ್ನೇನು ಉಸ್ತುವಾರಿಯವ್ರಿಗೆ ಹೇಳಿದ್ದೀವಿ, ಇನ್ನೇನು ಉಸ್ತುವಾರಿ ಸಚಿವರ ವಿರುದ್ಧ ಕಂಪ್ಲೇಂಟ್ ಮಾಡುವಂಥದ್ದು, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ, ಎಲ್ಲ ಸರಿ ಹೋಗ್ತಾ ಇದೆ ಅನ್ನುವಂಥ ಕಾರಣಕ್ಕೂ ಗೊತ್ತಿಲ್ಲ.